ಎಲ್ಲರಿಗೂ ನಮಸ್ಕಾರ. ಸ್ಫೂರ್ತಿ ಸಿರಿ ಚಾನೆಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಿಮಗೆ ನಿಮ್ಮ ಜೀವನದಲ್ಲಿ ಗೆಲ್ಲಬೇಕಾ? ಹಾಗೆಯೇ ನೀವು ಕೈತುಂಬ ಹಣವನ್ನು ಸಂಪಾದನೆ ಮಾಡಬೇಕಾ? ಹಾಗಾದರೆ ಈ ಒಂದು ಸ್ಟೋರಿಯನ್ನು ಸಂಪೂರ್ಣವಾಗಿ ಕೇಳಿ. ಹಾಗೆಯೇ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ. ಒಂದು ಹಳ್ಳಿಯಲ್ಲಿ ರಾಮು ಅನ್ನೋ ಹುಡುಗ ತುಂಬಾ ಬಡ ಕುಟುಂಬ. ಒಂದು ಬೆಳಿಗ್ಗೆ ಎದ್ದರೆ ಕೆಲಸ ಹುಡ್ಕೊಂಡು ಹೋಗಬೇಕು. ನಂತರ ಸಂಜೆ ಆದ ನಂತರ ನನಗೆ ಇವತ್ತಿನ ಕೆಲಸ ಮಾಡಿದ್ದು ನನಗೆ ಎಷ್ಟು ಹಣ ಬರ್ಬೋದು ಅಂತ ಅವನಿಗೆ ಅದೇ ಯೋಚನೆ ಆಗಿರ್ತಿತ್ತು. ಇದೇ ಥರ ಅವನು ಚಿಂತೆಯನ್ನು ಮಾಡ್ತಾ ಮಾಡ್ತಾ ಅವನು ಮಾಡ್ತಿರೋ ಕೆಲಸದಲ್ಲಿಯೂ ಕೂಡ ಅವನಿಗೆ ಆಸಕ್ತಿಯನ್ನು ಕ್ರಮೇಣ ಕಳೆದುಕೊಳ್ತಾ ಹೋಗ್ತಾನೆ. ಹೀಗಿರುವಾಗ ಒಂದು ದಿನ ಅವನು ಅವನ ಫ್ರೆಂಡ್ಸ್ ಹತ್ರ ಕೇಳ್ತಾನೆ, ನೀನು ಎಷ್ಟು ಹಣ ಮಾಡ್ತೀಯಾ, ಡೈಲಿ ಎಷ್ಟು ದುಡಿತೀಯಾ, ನಿನಗೆ ಎಷ್ಟು ಇನ್ಕಮ್ ಬರುತ್ತೆ ಈ ಕೆಲಸದಿಂದ ಅಂತ ಕೇಳ್ತಾನೆ. ನಾನು ದಿನವಿಡೀ ದುಡಿತೀನಿ, ಆದ್ರೂ ನನಗೆ ಕೈಯಲ್ಲಿ ಹಣ ಇರೋದಿಲ್ಲ ಮತ್ತು ನನಗೆ ಕೈ ತುಂಬ ಸಂಬಳನೂ ಕೂಡ ಸಿಗ್ತಾ ಇಲ್ಲ, ಏನು ಮಾಡೋದು ಅಂತ ಸ್ನೇಹಿತನ ಹತ್ರ ಕೇಳ್ತಾನೆ. ಆಗ ಅವನ ಸ್ನೇಹಿತ ನಗ್ತಾನೆ ಹೇಳ್ತಾನೆ ಅವನು, ಏನು ಗೊತ್ತಾ, ನೀನು ಕೈ ತುಂಬ ದುಡಿತೀಯಾ, ಆದರೆ ನಿನಗೆ ಬುದ್ಧಿವಂತಿಕೆ ಇಲ್ಲ, ನೀನು ನಿನ್ನ ಬುದ್ಧಿಯನ್ನು ಉಪಯೋಗಿಸ್ಕೊಂಡು ನೀನು ದುಡಿತಾ ಇಲ್ಲ ಅಂತ ಹೇಳ್ತಾನೆ. ಆವಾಗ ಅವನಿಗೆ ಯಾಕೆ ಈ ಸ್ನೇಹಿತ ಈ ರೀತಿ ನನಗೆ ಹೇಳ್ದ ಅಂತ ಯೋಚನೆ ಮಾಡ್ತಾನೆ. ಆವಾಗ ಅವನು ಒಂದು ನಿರ್ಧಾರಕ್ಕೂ ಕೂಡ ಬರ್ತಾನೆ. ಇಲ್ಲಿ ರಾಮು ಅರ್ಥ ಮಾಡ್ಕೊಂಡಿದ್ದೇನೆಂದರೆ, ಹಣ ದುಡಿಯೋಕೆ ಶಕ್ತಿ ಮಾತ್ರ ಸಾಕಾಗದು, ಬುದ್ಧಿ ಕೂಡ ಬೇಕು, ಯೋಚನೆ, ಸಹನೆ, ತಾಳ್ಮೆ ಎಲ್ಲನೂ ಬೇಕು ಅಂತ ಅವನಿಗೆ ಗೊತ್ತಾಗತ್ತೆ. ಆದರೆ ಇಲ್ಲಿ ರಾಮುಗೆ ತುಂಬಾ ಟ್ಯಾಲೆಂಟ್ ಇತ್ತು. ಅವನಿಗೆ ಬೇರೆ ಸುಮಾರು ಕೆಲಸಗಳಲ್ಲಿ ಆಸಕ್ತಿ ಇತ್ತು. ಆಗ ಅವನು ತನ್ನ ಬುದ್ಧಿವಂತಿಕೆಯನ್ನು ಉಪಯೋಗಿಸ್ಕೊಂಡು ಅವನು ಬೆಳಗ್ಗೆಯಿಂದ ಸಂಜೆವರೆಗೂ ಮಾಡುವ ಕೆಲಸವನ್ನು ಮುಗಿಸ್ಕೊಂಡು ಬಂದುಬಿಟ್ಟು ಅವನು ಸಂಜೆ ಟೈಮಿಗೆ ಬೇರೆ ಒಂದು ಕೆಲಸವನ್ನು ಹುಡ್ಕೊಳ್ತಾನೆ. ನಂತರ ಅವನು ಸಂಜೆ ಟೈಮಲ್ಲಿ ಚಿಕ್ಕ ಪುಟ್ಟ ಕೆಲಸಗಳನ್ನು ಕೂಡ ಮಾಡ್ತಾನೆ ಹೋದ. ಅದರಿಂದನೂ ಕೂಡ ಅವನಿಗೆ ಆದಾಯನೂ ಬಂತು. ಮೊದಲಿಗೆ ರಾಮು ಹಣಕ್ಕಾಗಿ ಕೆಲಸ ಮಾಡ್ತಾ ಇದ್ದ. ನಂತರ ಅವನು ಅರ್ಥ ಮಾಡಿಕೊಂಡ, ಹಣ ಹಿಂದಿನಿಂದ ಬರುವುದಿಲ್ಲ, ಮೌಲ್ಯ ಕೊಡೋದು ಮುಖ್ಯ ಅಂತ ಅವನಿಗೆ ಗೊತ್ತಾಯಿತು. ಇಲ್ಲಿ ಜನರಿಗೆ ಉಪಯೋಗವಾಗುವಂತಹ ಕೆಲಸವನ್ನು ಮಾಡ್ತಾ ಹೋದ. ಅವನು ಸಮಸ್ಯೆಯನ್ನು ಪರಿಹರಿಸುವ ಕೆಲಸವನ್ನು ಮಾಡಿದ, ನಂಬಿಕೆ ಮೂಡಿಸುವ ಕೆಲಸವನ್ನು ರಾಮು ಮಾಡ್ತಾನೆ ಹೋದ. ಈ ರೀತಿ ಅವನು ತನ್ನ ಕೌಶಲ್ಯವನ್ನು ಅಥವಾ ತನ್ನ ಸ್ಕಿಲ್ಲನ್ನು ಉಪಯೋಗಿಸ್ಕೊಂಡು ಮಾಡಿದ ಕೆಲಸ ತುಂಬಾ ಅವನಿಗೆ ಸಹಾಯವಾಗ್ತಾ ಬಂತು. ಇದರಿಂದ ಅವನಿಗೆ ಕೈತುಂಬ ದುಡ್ಡು ಕೂಡ ಬಂತು. ಅವನಿಲ್ಲಿ ಮೊದಲನೇ ಪ್ರಯತ್ನದಲ್ಲಿ ಗೆಲ್ಲಕ್ಕಾಗಿಲ್ಲ. ಅವನಿಗೆ ಎರಡನೇ ಪ್ರಯತ್ನದಲ್ಲಿಯೂ ಕೂಡ ಸ್ವಲ್ಪ ಸೋತು ಬಿಡ್ತಾನೆ. ಆದರೆ ಅವನು ತಾನು ಸೋತೆ ಅಂತ ಈ ಸಾರಿ ಅವನು ತಲೆ ಕೆಡಿಸ್ಕೊಂಡಿಲ್ಲ. ಮತ್ತೆ ಪ್ರಯತ್ನವನ್ನು ಮಾಡ್ತಾನೆ ಹೋದ. ಅವನು ಮಾಡ್ತಿರೋ ಕೆಲಸದಲ್ಲಿ ತುಂಬಾ ನಂಬಿಕೆ, ಶ್ರದ್ಧೆಯನ್ನು ಇಟ್ಕೊಂಡು ಕೆಲಸವನ್ನು ಮಾಡ್ತಾ ಹೋದಾಗೆ ಅವನಿಗೆ ಕೆಲಸದಲ್ಲಿ ಆಸಕ್ತಿಯೂ ಬಂತು, ಹಾಗೆಯೇ ಕೈ ತುಂಬ ದುಡ್ಡು ಕೂಡ ಬಂತು. ನಾವಿಲ್ಲಿ ಕಲ್ತ್ಕೋಬೇಕಾಗಿರೋದು ಇಷ್ಟೇ, ಹಣದ ಹಿಂದೆ ನಾವು ಹೋಗಬಾರ್ದು, ಹಣನೇ ನಮ್ಮ ಹಿಂದೆ ಬರುವ ಥರ ನಾವು ಮಾಡ್ಕೋಬೇಕು. ಇಲ್ಲಿ ರಾಮು ಯಾರ್ದೋ ಒತ್ತಾಯಕ್ಕಾಗಿ ಅವನು ಕೆಲಸ ಮಾಡಿಲ್ಲ, ಬದಲಾಗಿ ಅವನ ಗುರಿಯ ಕಡೆಗೆ ಅವನು ಕೆಲಸವನ್ನು ಮಾಡ್ತಾ ಹೋದ. ಈ ಗುರಿಯನ್ನು ನಾನು ಸಾಧಿಸಬೇಕು ಅಂತ ಅವನಿಗೆ ತುಂಬಾ ಬಲವಾದ ಒಂದು ಛಲ ಬಂತು. ಹಾಗಾಗಿ ಅವನು ಆ ಗುರಿಯ ಕಡೆಗೆ ಮುಟ್ಟುವಲ್ಲಿಯೂ ಕೂಡ ಯಶಸ್ವಿಯಾದ. ಹಾಗೆಯೇ ಅವನು ತುಂಬಾ ಚೆನ್ನಾಗಿ ಜೀವನದಲ್ಲಿ ಒಳ್ಳೆಯ ಒಂದು ಹೆಸರನ್ನು ಕೂಡ ಗಳಿಸೋಕೆ ಸಾಧ್ಯವಾಯಿತು. ಈ ಸ್ಟೋರಿಯನ್ನು ನೋಡಿದ ಮೇಲೆ ನಾವು ತಿಳ್ಕೊಳ್ಳೋದೇನೆಂದರೆ, ನಾವು ನಮ್ಮ ಜೀವನದಲ್ಲಿ ಗೆಲ್ಲಲು, ಹಣ ಮಾಡಲು ಹಾರ್ಡ್ ವರ್ಕ್ ಮಾತ್ರ ಸಾಕಾಗಲ್ಲ, ಅದರ ಜೊತೆಗೆ ಸ್ಮಾರ್ಟ್ ವರ್ಕ್ ಕೂಡ ಬೇಕು, ಸಹನೆ ಕೂಡ ಬೇಕು, ಹಾಗೆಯೇ ತಾಳ್ಮೆಯಿಂದ ನಾವು ನಿಲ್ಲದೆ ಕಲಿಯುವ ಮನಸ್ಸು ಕೂಡ ಬೇಕು. ಇಂದು ನೀವು ಕಷ್ಟದಲ್ಲಿದ್ದರೆ ಚಿಂತೆ ಬೇಡ, ನೀವು ಸರಿಯಾದ ದಾರಿಯಲ್ಲಿ ಇದ್ದರೆ ಸಾಕು. ನಾವು ಇವತ್ತೇ ಒಂದು ಬೀಜವನ್ನು ಹಾಕಿದರೆ ಅದು ನಾಳೆನೇ ನಮಗೆ ಸಸಿಯಾಗಿ ಬಂದು ಫಲ ಕೊಡೋದಿಲ್ಲ. ಅದಕ್ಕೆ ಸ್ವಲ್ಪ ಟೈಮ್ ಕೂಡ ಬೇಕಾಗತ್ತೆ. ಆದರೆ ಮುಂದೊಂದು ದಿನ ಅದು ಖಂಡಿತ ನಮಗೆ ಒಳ್ಳೆಯ ಫಲವನ್ನೇ ನೀಡುತ್ತದೆ. ನಂಬಿಕೆ ಇಡಿ, ಹಾಗೆಯೇ ಶ್ರದ್ಧಾ ಭಕ್ತಿಯಿಂದ ಕೆಲಸವನ್ನು ಮಾಡಿ ನೀವು ಜೀವನದಲ್ಲಿ ಖಂಡಿತವಾಗಿಯೂ ಗೆಲ್ಲುತ್ತೀರಾ. ಹಾಗೆಯೇ ಕೈತುಂಬ ಹಣವನ್ನು ಕೂಡ ಸಂಪಾದನೆಯನ್ನು ಮಾಡ್ತೀರಿ.
ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆಯೇ ನನ್ನ ಚಾನೆಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗೆಯೇ ಈ ವಿಡಿಯೋ ಬಗ್ಗೆ ನಿಮಗೆ ಏನಂತ ಅನ್ನಿಸ್ತು ಅಂತ ಅನಿಸಿಕೆಯನ್ನು ಕಾಮೆಂಟ್ ಮೂಲಕ ತಿಳಿಸಿ.